ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹುಳಿ ಮಜ್ಜಿಗೆನ ಸೋರ್ ಬಟರ್ ಮಿಲ್ಕ್ನ ನಮ್ಮ ಮಲ್ಟಿ ಕ್ರಾಪ್ ಮಾಡಲ್ ಪ್ಲಾಂಟ್ಸ್ಗೆ ಸ್ಪ್ರೇ ಮಾಡ್ತಾ ಇದ್ದೀನಿ. ನೋಡಿ, ಇದು ಈ ಕೆನೆ ತೆಗೆದ ಮೇಲೆ ಉಳಿದಿರುತ್ತಲ್ಲ ಮಜ್ಜಿಗೆ, ಆ ಮಜ್ಜಿಗೆ ಇದೊಂದು 4-5 ಡೇಸ್ ಇಟ್ಟ ಮೇಲೆ ನಾವು ಇದನ್ನು ಸ್ಪ್ರೇ ಮಾಡ್ಬೋದು ಪ್ಲ್ಯಾಂಟ್ಸ್ಗೆ. ಹೇಗೆ ಸ್ಪ್ರೇ ಮಾಡ್ಬೋದು ಅಂದರೆ 1 ಲೀಟರು ನೋಡಿದು 20 ಲೀಟರ್ಸ್ ಡ್ರಮ್ ಇದು. ಸೊ ಇದಕ್ಕೆ 1 ಲೀಟರು ಹುಳಿ ಮಜ್ಜಿಗೆನ ಹಾಕೋದು. ಸೊ ಹಿಂಗೆ ನೋಡಿ, ಎಲ್ಲ ವೈಟ್ಗಾಗಿಬಿಡುತ್ತೆ ನೀರೆಲ್ಲ. ಹಿಂಗೆ 1 ಲೀಟ್ರ್ ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು. ಈಗ ನಮ್ಮ ಪ್ಲ್ಯಾಂಟ್ಸ್ಗೆ ಸ್ಪ್ರೇ ಮಾಡಿದ್ರೆ ಏನಪ್ಪ ಉಪಯೋಗಗಳು ಅಂತಂದರೆ, ಇದು ನ್ಯಾಚುರಲ್ಲು ಫಂಗಿಸೈಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಮತ್ತು ಮೈಲ್ಡ್ ಇನ್ಸೆಕ್ಟ್ಸ್ ಅಂದರೆ ಅಫಿಡ್ಸ್ ಆಗಲಿ, ಲೀಫ್ ಪೋರ್ಸ್ ಆಗಲಿ, ಇಂಥವೆಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತು ಮೇಯ್ನು ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಭೂಮಿನ ತಂಪಾಗಿಡುತ್ತೆ ಈ ಹುಳಿ ಮಜ್ಜಿಗೆ. ಹಾಗೆ ಇದರಲ್ಲಿ ಈ ನೈಟ್ರೋಜನ್ನು ಮತ್ತು ಫಾಸ್ಫರಸ್ಸು ಮತ್ತು ಪೊಟ್ಯಾಷಿಯಮ್ಮು 3 ಇರ್ತವೆ. ಸೊ ಆವಾಗ ಈ ಪ್ಲ್ಯಾಂಟ್ಸ್ಗೆ ಡೈರೆಕ್ಟಾಗಿ ನೈಟ್ರೋಜನ್ ಕೊಡ್ತೀವಿ. ಈ ಕೆಮಿಕಲ್ ಫರ್ಟಿಲೈಸರ್ಸ್ ಕೊಡೋದಕ್ಕಿಂತ ಇದು ಡೈರೆಕ್ಟಾಗಿ ಈ ಪ್ಲ್ಯಾಂಟ್ಸ್ಗೂ ಸೇರುತ್ತೆ. ಈ ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಷಿಯಮ್ಮು ಭೂಮಿಗೂ ಸೇರುತ್ತೆ. ಆವಾಗ ನಮ್ಮ ಪ್ಲ್ಯಾಂಟ್ಸ್ ಗ್ರೋತ್ ಅನ್ನೋದು ಚೆನ್ನಾಗಾಗುತ್ತೆ. ಸೊ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡೋ ಬದಲು ಹುಳಿ ಮಜ್ಜಿಗೆ ನಮ್ಮ ಮನೆಯಲ್ಲೇ ಸಿಗುತ್ತೆ. ಈ ದೇಸಿ ಕವು ಮಜ್ಜಿಗೆ ಸ್ಪ್ರೇ ಮಾಡಬೇಕು. ಸೊ ಅದನ್ನು ನೆನಪಿಟ್ಕೊಳ್ಳಿ. ನೀವು ಪ್ಯಾಕೆಟ್ ಮೊಸರು ತಗೊಬಂದು ಮಿಕ್ಸ್ ಮಾಡೋದು ಅದು ವರ್ಕ್ ಆಗೋಲ್ಲ. ನಾಟಿ ಹಸುದು ಹುಳಿ ಮಜ್ಜಿಗೆನ ಸ್ಪ್ರೇ ಮಾಡಬೇಕು. ಥ್ಯಾಂಕ್ ಯು.